ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನಗರ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಕನಕಪುರ ಮುಖ್ಯ ರಸ್ತೆಯಲ್ಲಿ ಪಾದಚಾರಿಗಳ ಸಮಸ್ಯೆ ಮತ್ತೆ ಬೆಳಕಿಗೆ ಬಂದಿದೆ. ಫುಟ್ಪಾತ್ ಇದ್ದರೂ ಜನರು ಬಳಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕನಕಪುರ ಮುಖ್ಯ ರಸ್ತೆಯ ದೊಡ್ಡಕಲ್ಸಂದ್ರದ ಮೆಟ್ರೋ ಪಿಲ್ಲರ್ ನಂಬರ್ 162 ಬಳಿ ಕಂಡು ಬಂದಿರುವ ದೃಶ್ಯ. ಇಲ್ಲಿ ಪಾದಚಾರಿಗಳಿಗಾಗಿ ನಿರ್ಮಿಸಿರುವ ಫುಟ್ಪಾತ್ ಇದ್ದರೂ ಇಲ್ಲದಂತಾಗಿದೆ. ಅದೇ ಫುಟ್ಪಾತ್ಗೆ ಅಡ್ಡವಾಗಿ ಬೇಕಾಬಿಟ್ಟಿಯಾಗಿ ಬೋರ್ಡ್ಗಳನ್ನು ಇಡಲಾಗಿದೆ. ಇದರಿಂದ ಫುಟ್ಪಾತ್ ಬಳಸಲು ಯೋಗ್ಯವಾಗಿದ್ದರೂ ಸಹ ಸಾರ್ವಜನಿಕರು ಬಳಸಲು ಆಗದ ಪರಿಸ್ಥಿತಿ ಎದುರಾಗಿದೆ. ಇದಷ್ಟೇ ಅಲ್ಲ, ಕೆಲವರು ಬೇಕಾಬಿಟ್ಟಿಯಾಗಿ ಕಸ ಎಸೆಯುವುದರಿಂದ ಸ್ಥಳ ಕಸದ ರಾಶಿಯಾಗಿ ಮಾರ್ಪಟ್ಟಿದೆ. ಮತ್ತೊಂದೆಡೆ ಕೆಲವರು ಫುಟ್ಪಾತ್ ಅನ್ನೇ ಶೌಚಾಲಯವನ್ನಾಗಿ ಬಳಸುತ್ತಿರುವುದು ಅಸಹ್ಯಕರ ದೃಶ್ಯಗಳನ್ನು ಉಂಟು ಮಾಡಿದೆ. ಈ ಎಲ್ಲಾ ಸಮಸ್ಯೆಗಳು ಕಣ್ಣು ಮುಂದೆ ಇದ್ದರೂ ಸಂಬಂಧಪಟ್ಟ ಜಿಬಿಎ ಅಧಿಕಾರಿಗಳು ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ. ಪಾದಚಾರಿಗಳ ಸುರಕ್ಷತೆ ಮತ್ತು ಸಾರ್ವಜನಿಕರ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟು ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಫುಟ್ಪಾತ್ ಅಡಿಯಲ್ಲಿ ಆಗಿರುವ ಬೋರ್ಡ್ ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಅದು ಬೋರ್ಡ್ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದಿಲ್ಲ. ಮಾಡ್ರಿ ಮತ್ತೆ ಅದು ನನ್ನ ವಿಡಿಯೋ ಮಾಡ್ಕೊಡು. ಹುಚ್ಚ ಇದೆ ಬೋರ್ಡ್ ನೀನ್ ಯಾಕೆ ಬೋರ್ಡ್ ಬಿಸಾಕಿದ್ರೆ ಹುಚ್ಚ ಇದೀನಿ ಅಂತ ವಿಡಿಯೋ ಮಾಡ್ಕೊಡು. ಆ ಕಡೆ ಹಾಕಪ್ಪ. ಇವನಣ್ಣ ರೋಡ್ ಐತಾ ಇದು ರೋಡ್ ಆಗಿದ್ರೆ ರೋಡ್ಗೆ ಹಾಕ್ಬಿಟ್ಟು ಆ ಕಡೆಗೆ ಹುಚ್ಚ ಐತೆ. ಸ್ವಲ್ಪ ಅರ್ಥ ಮಾಡ್ಕೊ. ಅವ್ರು ಮಾಡೋದು ತಪ್ಪು ನಾವು ಬಿಡಕ್ಕಾಗುತ್ತಾ? ಅವ್ರು ಮಾಡ್ಲಿ ಇವಾಗ ಮಾಡ್ತಾರದೇ ಎಲ್ಲಾ ತಪ್ಪು ಅವರೇ ಮಾಡ್ತಾರದಲ್ವಾ. ನಾವು ತಪ್ಕೊಂಡ್ಬಾರ್ದಪ್ಪ ಅಂದ್ರೆ ನಾವು ತಪ್ಕೊಂಡ್ಬಾರ್ದು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ಅವ್ರು ಸರ್ಕಾರದಿಂದ ದುಡ್ಡು ಕೊಡ್ತಾರ ತಾನೆ. ನಮ್ಗೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ, ನಮ್ ದುಡ್ಡು ತಿಂತವ್ರೆ ಸರ್ಕಾರದಿಂದ. ಆಯ್ತಾ? ಇವಾಗ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಇವಾಗ ಅವರೇ ಈ ತರ ಮಾಡ್ತಾರ. ಆದ್ಮೇಲೆ ಇವಾಗ ನಾವು ನಮ್ ದುಡ್ಡು ತಿನ್ಬಿಟ್ಟು ನಾವು ಏನು ಇದ್ರಲ್ಲ ಮತ್ತೆ ಇವಾಗ ಅವ್ರು ನಮ್ ದುಡ್ಡು ತರ ತಿಂದಿರೋದು. ಸ್ಥಳೀಕರು ಪಾಪ ಕರೆಕ್ಟಾಗಿ ಹೇಳ್ತಿದ್ದಾರೆ. ಇವರೆಲ್ಲ ನೋಡಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಆತ ಬಂದು ಇಲ್ಲಿ ಹುಚ್ಚ ವೈದ್ಯ ಅಂದರೆ ಅರ್ಜೆಂಟ್ 5 ರಿಸರ್ಚ್ ಮಾಡೋದು ಕೇಳಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಕಸ ತೆಗೀಲಿ ನಾವು ಯಾಕೆ ಹೋಯ್ತೀವಿ ಇಲ್ಲಿ ಅಂತ ಹೇಳ್ತಾರೆ. ಹೌದಾ? ನೋಡಿ ನೋಡಿ ಈ ಥರ ವ್ಯವಸ್ಥೆ ಇದೆ. ಇದು ದೊಡ್ಡಕಲ್ಸಂದ್ರ. ಇದು ಆ್ಯಕ್ಚುಲಿ ಈ ರಸ್ತೆಯಲ್ಲಿ ಈ ಥರ ಒಂದು ಕಸದ ರಾಶಿ ಮತ್ತು ಇದು ಇರೋದ್ರಿಂದ ಅವ್ರುಗಳು ಅಲ್ಲೇ ನಮ್ಮ ಪ್ರಜ್ಞಾವಂತ ಜನ ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ. ಅಲ್ಲಿ ಕಸ ಇದೆ, ಅದಕ್ಕೋಸ್ಕರ ನಾನು ಅರ್ಜೆಂಟ್ ಆಯಿತು ಹುಚ್ಚ ಹೋಯ್ತೀನಿ ಅಂತ ಹೇಳ್ತಾರೆ. ವ್ಯವಸ್ಥೆ ಆಗಿದೆ. ಜಿಬಿಎ ಅಧಿಕಾರಿಗಳ ನೋಡಿ ಲೈವ್ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಮತ್ತು ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ. ಇದು ಕನಕಪುರದಿಂದ ಬನಶಂಕರಿಗೆ ಹೋಗೋ ರಸ್ತೆ. ಇದು ಈ ಸೈಡಲ್ಲಿ ದೊಡ್ಡಕಲ್ಸಂದ್ರದಲ್ಲಿ ಈ ವ್ಯವಸ್ಥೆ. ನೋಡಿ ದೊಡ್ಡಕಲ್ಸಂದ್ರದ ಕತೆ ಏನಾಗಿದೆ ಅಂದರೆ, ಯಾರೋ ಒಬ್ಬ ಬಂದು ಕಸ ಹಾಕ್ಬಿಟ್ಟು ಕನಕಪುರ ರಸ್ತೆಯಲ್ಲಿರುವ ದೊಡ್ಡಕಲ್ಸಂದ್ರದ ಫುಟ್ಪಾತ್ ವ್ಯವಸ್ಥೆ ನೋಡಿ ಹೇಗಿದೆ. ಫುಟ್ಪಾತ್ನ ಇಲ್ಲಿ ಯಾರೋ ಬೋರ್ಡ್ ಹಾಕಿದ್ದಾರೆ, ಬೋರ್ಡ್ ಬಿಸಾಕಿದ್ದಾರೆ. ಇದು ಯಾರು ಬೋರ್ಡು? ನಮ್ಮ ಜಿಬಿಎ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬ ದಿವಸದಿಂದ ಇಲ್ಲಿ ಪಾಪ ಒಂದು ಹೆಣ್ಮಗು ಬೀಳ್ತಾ ಇತ್ತು ಈ ರಸ್ತೆಯಲ್ಲಿ. ಇದು ಕದ್ದಾಕೊಂಡು ಕೆಳಗೆ ಬೀಳ್ತಾ ಇತ್ತು. ನಾನು ನೋಡಿದೆ. ಹಾಗಾಗಿ ಇದು ದೊಡ್ಡಕಲ್ಸಂದ್ರ ರಸ್ತೆಯಲ್ಲಿ ಈ ಥರ ಒಂದು ಬೋರ್ಡ್ ಹಾಕಿ, ಬೋರ್ಡೆಲ್ಲ ರಸ್ತೆಯಲ್ಲಿ ಬಿಸಾಕಿ ಫುಟ್ಪಾತ್ನ ಇದು ಯಾರು ಬೋರ್ಡು ಅಂತ ಗೊತ್ತಿಲ್ಲ. ನೋಡಿ ಇದು ಬೋರ್ಡ್ ಹಾಕಿರೋದು. ಎಲ್ಲ ಬೋರ್ಡು ಅಕ್ರಮವಾಗಿ ಫುಟ್ಪಾತ್ ಮೇಲೆ ಹಾಕಿದ್ದಾರೆ. ಫುಟ್ಪಾತು ರಸ್ತೆ ಎರಡಕ್ಕೂ ಹಾಕಿದ್ದಾರೆ. ದೊಡ್ಡಕಲ್ಸಂದ್ರ ಪಿಲ್ಲರ್ ನಂಬರು ತೋರಿಸ್ತಿದ್ದೀನಿ ನೋಡಿ. ಪಿಲ್ಲರ್ ನಂಬರು EP
162 ಪಿಲ್ಲರ್ ನಂಬರ್, EP 162 ಪಿಲ್ಲರ್ ನಂಬರ್, EP 162 ಪಿಲ್ಲರ್ ನಂಬರ್ ದೊಡ್ಡಕಲ್. ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಜೊತೆಯಲ್ಲಿ ನ್ಯೂಸ್, ನಿಮ್ಮ ದನಿಯಾಗಿ.